ಹಲೋ, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಈಗ ಮನೆಯಲ್ಲೇ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ನಾನು 3 ಕಲರ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಮತ್ತು ಪೆಪ್ಪರ್, ಜೀರಿಗೆ ಪುಡಿ, ಈ ಶೇಪ್ ಇರೋಂತಹ ಪಾಸ್ತಾ ತೊಗೊಂಡಿದ್ದೀನಿ, ಮತ್ತು ಚೀಸ್, ಬಟರ್, ಮೈದಾ ತೊಗೊಂಡಿದ್ದೀನಿ ಕ್ರೀಮ್ ಮಾಡ್ಕೊಳ್ಳೋಕ್ಕೆ, ಹಾಗೆಯೇ ಹಾಲು, 3 ಕಲರ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಚಿಕ್ಕದು ಆನಿಯನ್ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಖಾರಕ್ಕೆ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಈಗ ಬಿಸಿ ನೀರು ಇಟ್ಕೊಂಡು ಫಸ್ಟು ಪಾಸ್ತಾನ ಬೇಯಕ್ಕೆ ಇಟ್ಕೊಟ್ಬಿಡೋಣ. ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಈ ರೀತಿ ಈಗ ನಾವೇನು ವೆಜಿಟೇಬಲ್ಸ್ನ ತೊಗೊಂಡಿದ್ದೀವಿ ಅದನ್ನೆಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ನಾನು ಫುಲ್ಲು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೋತೀನಿ. ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅಂದರೆ ಎಲ್ಲ ಫುಲ್ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣಗೆ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಲರು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಾದಮೇಲೆ ನಾವೇನು ಬೆಳ್ಳುಳ್ಳಿ ತೊಗೊಂಡಿದ್ವಿ, ಒಂದು 5-6 ಬೆಳ್ಳುಳ್ಳಿ ಸಾಕಾಗುತ್ತೆ. ನಾನು ಮಾಡ್ತಿರೋ ಕ್ವಾಂಟಿಟಿ ಪಾಸ್ತಾಗೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ. ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ರೀತಿ ಕಟ್ ಮಾಡಿಕೊಂಡು ಈಗ ಈರುಳ್ಳಿ ತೊಗೊಂಡು ಈರುಳ್ಳಿನ ಸಹ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಬೇಯಿಸಿರುವಂತಹ
ಪಾಸ್ತಾನ ಫುಲ್ಲು ಜಾಸ್ತಿನೂ ಬೇಯಿಸಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ. ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಂಡಿರುವ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸಾಟೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಟರ್ನ ಯೂಸ್ ಮಾಡ್ಕೋತೀನಿ ನಾನು. ಈ ರೀತಿ ಬಟರ್ ಹಾಕ್ಕೊಂಡು ಮೆಲ್ಟ್ ಆಗಲಿ. ಮೆಲ್ಟ್ ಆದಮೇಲೆ ನಾವು ಆನಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ. ವೆರಿ ಈಸಿ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಫ್ರೈ ಆಗಲಿ. ಆದಮೇಲೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಆದಮೇಲೆ ನಾವೇನು ಕ್ಯಾಪ್ಸಿಕಮ್ನ ತೊಗೊಂಡಿದ್ವಿ, ಬೆಲ್ ಪೆಪ್ಪರ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಿದೆ, ನೀವೇ ನೋಡ್ಬೋದು. ಇದು ಫುಲ್ಲು ಕ್ರೀಮಿ ಟೆಕ್ಸ್ಚರ್ ಬೇಕಾದರೆ ಸ್ವಲ್ಪ ಮೈದಾನ ಎಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ, ಹಾಲು ಮತ್ತು ಮೈದಾನ. ನಾನು ತುಂಬ ಕ್ರೀಮಿ ಟೆಕ್ಸ್ಚರ್ ಮಾಡ್ತಿಲ್ಲ, ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಇರಬೇಕು ಅಂತ ಸ್ವಲ್ಪ ಮಾಡ್ತಿದ್ದೀನಿ. ಈಗ ಇದನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಇನ್ನೊಂದು ಸೈಡು ಪ್ಯಾನಲ್ಲಿ ಬಟರ್ ಹಾಕ್ಕೊಂಡು ಈ ರೀತಿ ಬಟರ್ ಹಾಕ್ಕೊಳ್ಳೋಣ. ಬಟರೆಲ್ಲ ಮೆಲ್ಟ್ ಆದಮೇಲೆ ನಾವೇನು 1 ಸ್ಪೂನ್ ಮೈದಾ ತೊಗೊಂಡಿದ್ವಿ. ನಿಮಗೆ ಜಾಸ್ತಿ ಕ್ರೀಮಿ ಟೆಕ್ಸ್ಚರ್ ಬೇಕು ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ರೀತಿ ಲೋ ಫ್ಲೇಮಲ್ಲಿ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲೋ ಫ್ಲೇಮಲ್ಲೇ ಇದು ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸಿದೋಗ್ಬಿಡುತ್ತೆ. ಆಮೇಲೆ ವೈಟ್ ಸಾಸ್ ಪಾಸ್ತಾ ಬದಲು ಬ್ಲ್ಯಾಕ್ ಸಾಸ್ ಪಾಸ್ತಾ ಆಗಿಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಪೆಪ್ಪರ್ ಪುಡಿ, ಹಾಗೆಯೇ ಜೀರಿಗೆ ಪುಡಿ ಹಾಗೂ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನಿಮಗೆ ಟೇಸ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಚಿಲ್ಲಿ ಫ್ಲೆಕ್ಸ್ ಮತ್ತು ಆರಿಗ್ಯಾನೋನ ಹಾಕ್ಕೊಳ್ಳೋಣ. ಈಗ ಎಲ್ಲ ಮಿಕ್ಸ್ ಆದಮೇಲೆ ಹಾಲನ್ನ ಈ ರೀತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋನು ಹಾಕ್ಕೊಂಡೆ. ನೋಡಿ, ಈ ರೀತಿ ಸ್ವಲ್ಪ ಫ್ರೈ ಆಗಲಿ, ಒಂದು ಕುದಿ ಬರಲಿ. ಆದಮೇಲೆ ನಾವೇನು ಪಾಸ್ತಾನ ಬೇಯಿಸಿ ಇಟ್ಕೊಂಡಿದ್ವಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕುದಿ ಬಂದಿದೆ. ಈಗ ಸ್ವಲ್ಪ ಚೀಸ್ ತೊಗೊಂಡಿದ್ದೆ ಅಲ್ವಾ, ಚೀಸ್ ಕ್ಯೂಬ್ಸ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ಈಗ ಪಾಸ್ತಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ.
ನಾವೇನು ಪಾಸ್ತಾ ತೊಗೊಂಡಿದ್ವಿ ಅದು ಒಂದು ಹದಕ್ಕೆ ಬೇಯಬೇಕು. ತುಂಬ ಬೆಂದ್ರೂ ಚೆನ್ನಾಗಿರಲ್ಲ ಅಥವಾ ತುಂಬ ಬೆಂದಿಲ್ಲ ಅಂದ್ರೂ ಚೆನ್ನಾಗಿರಲ್ಲ. ನೋಡಿ ಈ ರೀತಿ ಪಾಸ್ತಾ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.